ನಮಸ್ಕಾರ ವೀಕ್ಷಕರೇ. ಚುನಾವಣೆ ಅಜೆಂಡಾ, ಪಕ್ಷ ಸಂಘಟನೆ, ಜನಪ್ರಿಯತೆ ಇದೆಲ್ಲದರಲ್ಲೂ ಪಾತಾಳಮುಖಿಯಾಗಿರೋ ರಾಹುಲ್ ಗಾಂಧಿ ಈಗ ಮತ್ತೊಂದು ಸಮಸ್ಯೆಯನ್ನ ಮೈ ಮೇಲೆ ಹಾಕಿಕೊಂಡಿದ್ದಾರೆ. ಉತ್ತರ ಪ್ರದೇಶ ಅಂಗಳದಲ್ಲಿ ನಿಂತು ಮಾಜಿ ಸಿಎಂ ಹಾಗೂ ಉತ್ತರ ಪ್ರದೇಶದ ಮೊದಲ ದಲಿತ ಮಹಿಳಾ ಸಿಎಂ ಮಾಯಾವತಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಮಾಯಾವತಿ ಬಗ್ಗೆ ರಾಹುಲ್ ಮಾತಾಡಿದ್ದು ಆಗಿದೆ, ಅದಕ್ಕೆ ಮಾಯಾವತಿಯಿಂದ ಪ್ರತಿಕ್ರಿಯೆ ಬಂದಿದ್ದು ಆಗಿದೆ. ಆದ್ರೆ ಇದರಿಂದ ಆಫ್ಟರ್ ಎಫೆಕ್ಟ್ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ರಾಹುಲ್ ಮಾಯಾವತಿ ಬಗ್ಗೆ ಮಾತನಾಡಿದ್ದು ಕೈಗೆ ದೊಡ್ಡ ಹಿನ್ನಡೆಯ ಜೊತೆಗೆ ಮಾಯಾವತಿಗೆ ದೊಡ್ಡ ಪ್ಲಸ್ ಆಗುತ್ತೆ ಅಂತಿದ್ದಾರೆ. ಅದಕ್ಕೂ ಬಲವಾದ ಕಾರಣಗಳಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ದೆಹಲಿ ಸಿಎಂ ರೇಖಾ ಕೇಜ್ರಿವಾಲ್ಗೆ ಎಂದೂ ಮರೆಯಲಾಗದ ಹೊಡೆತವೊಂದನ್ನ ಕೊಟ್ಟಿದ್ದಾರೆ. ಇದನ್ನು ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾಕೋ ರಾಹುಲ್ ಗಾಂಧಿಯ ನಡೆ ನುಡಿಗಳನ್ನ ನೋಡ್ತಾ ಇದ್ರೆ ಒಬ್ಬ ರಾಜಕಾರಣಿ ಹೇಗಿರಬಾರದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇರೋದು ನೀಟಾಗಿ ಗೊತ್ತಾಗ್ತಾ ಇದೆ. ತಲೆಮಾರಿನ ರಾಜಕೀಯ ಇತಿಹಾಸ ಇದೆ, 10 ತಲೆಮಾರಿಗೆ ಆಗುವಷ್ಟು ಆಸ್ತಿ ಇದೆ, ಹಗರಣಗಳು ಮೈತುಂಬ ಇದ್ರು ಜೈಕಾರ ಹಾಕೋದಕ್ಕೆ ಜನರಿದ್ದಾರೆ. ಇಡೀ ದೇಶವೇ ರಾಹುಲ್ ಗಾಂಧಿಯನ್ನ ರಿಜೆಕ್ಟ್ ಮಾಡಿದ್ರು. ಲೋಕಸಭೆಗೆ ಕಳಿಸೋದಕ್ಕೆ ಕೇರಳದಂತ ರಾಜ್ಯ ಇದೆ. ಕಳೆದ 15 ವರ್ಷಗಳಿಂದ ಪ್ರಧಾನಿ ಅಭ್ಯರ್ಥಿ ಇವರೇ ಅಂತ ದೊಡ್ಡ ಅವಕಾಶವನ್ನು ಕಲ್ಪಿಸಿ ಕೊಟ್ಟಾಗಿದೆ. ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ಮುಂದಕ್ಕೆ ಕುಂತ್ರೆ ನಿಂತ್ರೆ ಎಡ ಸಿದ್ಧಾಂತವನ್ನ ತಲೆಗೆ ತುಂಬೋದಕ್ಕೆ ಆಪ್ತರ ಬಳಗವೂ ಇದೆ. ಆದ್ರೂ ರಾಹುಲ್ ಗೆಲ್ತಾ ಇಲ್ಲ. ಅದಕ್ಕೆ ಕಾರಣ ಹುಡುಕೋದು ಕಷ್ಟ ಏನಲ್ಲ. ಒಂದೇ ಒಂದು ಸಲ ಭಾರತದ ಪರವಾಗಿ ಮಾತನಾಡಿದ್ರು ಜನರು ಬೇಷ್ ಅಂತ ಇದ್ರು. ಆದ್ರೆ ಅದನ್ನ ಮಾಡ್ಲೇ ಇಲ್ಲ. ಕೇವಲ ವೋಟ್ಗಾಗಿ ದಲಿತರ ಹೆಸರು ಹೇಳೋ ಬದಲು ಅವರಿಗಾಗಿ ಏನಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಜನರು ಒಪ್ಪಿಕೊಳ್ತಾ ಇದ್ರು. ಆದ್ರೆ ಈಗ ಅದೇ ದಲಿತ ಸಮುದಾಯದ ಹಿರಿಯ ನಾಯಕಿ ಮಾಯಾವತಿ ಬಗ್ಗೆ ಕೊಂಕು ಮಾತನಾಡಿ ಸ್ವಯಂಕೃತ ಅಪರಾಧವನ್ನ ಮಾಡಿದ್ದಾರೆ. ಮೊದಲಿಗೆ ರಾಹುಲ್ ಹೇಳಿದ್ದೇನು, ಅದಕ್ಕೆ ಮಾಯಾವತಿ ಕೊಟ್ಟ ಪ್ರತ್ಯುತ್ತರ ಏನು ಅನ್ನೋದನ್ನ ವಿವರವಾಗಿ ಹೇಳ್ಬಿಟ್ಟು ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶದ ನಂತರ ಮೊದಲ ಬಾರಿಗೆ ತಮ್ಮ ಸಂಸದೀಯ ಕ್ಷೇತ್ರ ರಾಯ್ ಬರೇಲಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಮಾಯಾವತಿ ನೇತೃತ್ವದ ಬಹುಜನ ಸಮಾಜ ಪಕ್ಷ ಅಂದ್ರೆ ಬಿಎಸ್ಪಿ ಇಂಡಿಯಾ ಒಕ್ಕೂಟಕ್ಕೆ ಸೇರಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತಾ ಇತ್ತು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಬಿಎಸ್ಪಿ ಮುಖ್ಯಸ್ಥೆಯ ರಾಜಕೀಯ ತಂತ್ರವನ್ನ ಪ್ರಶ್ನಿಸೋ ರಾಹುಲ್ ಗಾಂಧಿ ಮಾಯಾವತಿಯವರು ಚುನಾವಣೆಯಲ್ಲಿ ಸರಿಯಾಗಿ ಸ್ಪರ್ಧಿಸ್ತಾ ಇಲ್ಲ, ಏಕೆ? ನಾವು ಅವರನ್ನ ಇಂಡಿ ಒಕ್ಕೂಟಕ್ಕೆ ಸೇರಲು ಕೇಳಿಕೊಂಡವು, ಆದ್ರೆ ಅವರು ನಿರಾಕರಿಸಿದ್ರು. ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಮತ್ತು ಬಿಎಸ್ಪಿ ಸೇರಿದಂತೆ ಎಲ್ಲಾ 3 ಪಕ್ಷಗಳು ಒಗ್ಗೂಡಿದ್ರೆ ಬಿಜೆಪಿ ಗೆಲ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ವಾಸ್ತವ ಏನಂದ್ರೆ ಲೋಕಸಭಾ ಚುನಾವಣೆಗೆ ಮುನ್ನ ಉತ್ತರ ಪ್ರದೇಶದಲ್ಲಿ ಮಾಯಾವತಿಯನ್ನ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳೋದನ್ನ ಸಮಾಜವಾದಿ ಪಕ್ಷ ವಿರೋಧಿಸಿತ್ತು ಅನ್ನೋದು. ಸರಿಯಾಗಿ ಒಂದು ಗೆಲುವನ್ನು ಕಾಣದ ರಾಹುಲ್ ಗಾಂಧಿ ಇಂಥ ಮಾತನ್ನ ಹೇಳಿದ್ರೆ ದೇಶದ ಅತಿದೊಡ್ಡ ರಾಜ್ಯಕ್ಕೆ ಸಿಎಂ ಆದವರು ಸುಮ್ಮನಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಹಾಗೆ ಮಾಯಾವತಿ ಕೂಡ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಇತ್ತೀಚೆಗೆ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಆಗಿ ಸ್ಪರ್ಧಿಸಿತು ಅಂತ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಅವರು ತಮ್ಮ ಪಕ್ಷದ ಪ್ರಸ್ತುತ ರಾಜಕೀಯ ವಿಧಾನವನ್ನ ಪ್ರಶ್ನಿಸೋ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ತಿರುಗೇಟು ಕೊಡ್ತಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮಾಯಾವತಿ, ಈ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಆಗಿ ಹೋರಾಡಿತು, ಇದರಿಂದಾಗಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂತು ಅನ್ನೋದು ಸಾಮಾನ್ಯ ಚರ್ಚೆಯಾಗಿದೆ. ಇಲ್ಲದೆ ಇದ್ದಿದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಹೆಚ್ಚಿನ ಅಭ್ಯರ್ಥಿಗಳು ಠೇವಣಿಯನ್ನ ಸಹ ಉಳಿಸ್ಕೊಳ್ಳೋದು ಸಾಧ್ಯವಾಗದಂತ ಕೆಟ್ಟ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಇತರರ ಕಡೆಗೆ ಬೆರಳು ತೋರಿಸುವ ಮೊದಲು ಅವರು ಖಂಡಿತವಾಗಿಯೂ ತಮ್ಮದೇ ಆದ ವ್ಯವಹಾರಗಳನ್ನ ನೋಡ್ಕೊಳ್ಬೇಕು ಅಂತ ಮಾಯಾವತಿ ಕಾಂಗ್ರೆಸ್ ನಾಯಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಯಾಕೆ ಈಗ ಮಾಯಾವತಿ ಸುದ್ದಿಗೆ ಬಂದ್ರು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಅದೇ ರಾಯ್ ಬರೇಲಿಯಲ್ಲಿ ರಾಹುಲ್ ಇನ್ನೇನೆಲ್ಲ ಮಾಡಿದ್ರು ಹೇಳಿದ್ರು ಅನ್ನೋದನ್ನ ನೋಡ್ಬೇಕಾಗುತ್ತೆ. ತಮ್ಮ ಕ್ಷೇತ್ರದ ದಲಿತ ಸಮುದಾಯದ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ ರಾಹುಲ್ ಗಾಂಧಿ ದೇಶದ ಸಂವಿಧಾನಕ್ಕೆ ದಲಿತರ ಕೊಡುಗೆಯನ್ನ ಎತ್ತಿ ತೋರಿಸಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸೌಲಭ್ಯಗಳ ಕೊರತೆ ಇತ್ತು, ಆದ್ರೂ ಅವರು ಇಡೀ ರಾಜಕೀಯ ವ್ಯವಸ್ಥೆಯನ್ನ ಅಲ್ಲಾಡಿಸಿದ್ರು ಅಂತ ಹೇಳಿದ್ರು. ದೇಶದ ಪ್ರಮುಖ 500 ಸಂಸ್ಥೆಗಳಲ್ಲಿ ಕೆಲವು ಉನ್ನತ ಖಾಸಗಿ ಕಂಪನಿಗಳನ್ನ ಹೆಸರಿಸೋ ರಾಹುಲ್ ಗಾಂಧಿ ಈ ಕಂಪನಿಗಳಲ್ಲಿ ಎಷ್ಟು ದಲಿತರು ನೇತೃತ್ವವನ್ನು ವಹಿಸಿದ್ದಾರೆ ಅಂತ ಕೇಳಿದ್ರು. ಒಬ್ಬ ಯುವಕ ಯಾರೊಬ್ಬರು ಇಲ್ಲ ಅಂತ ಉತ್ತರಿಸಿದಾಗ ರಾಹುಲ್ ಗಾಂಧಿ ಯಾಕೆ ಇಲ್ಲ ಅಂತ ಕೇಳ್ತಾರೆ. ಮತ್ತೊಬ್ಬ ಯುವಕ ನಮಗೆ ಸಾಕಷ್ಟು ಸೌಲಭ್ಯಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಉಲ್ಲೇಖಿಸ್ತಾರೆ. ಅವರು ಯಾವುದೇ ಸೌಲಭ್ಯಗಳನ್ನ ಹೊಂದಿಲ್ಲದೆ ಇದ್ರೂ ತಮ್ಮ ಪ್ರಯತ್ನಗಳಲ್ಲಿ ಏಕಾಂಗಿಯಾಗಿದ್ರು, ದೇಶದ ರಾಜಕೀಯದ ಮೇಲೆ ಸ್ಪಷ್ಟ ಮತ್ತು ಗಮನಾರ್ಹ ಪರಿಣಾಮವನ್ನ ಬೀರಿದ್ದಾರೆ. ದಲಿತರು ಸಾವಿರಾರು ವರ್ಷಗಳಿಂದ ತಾರತಮ್ಯವನ್ನ ಎದುರಿಸ್ತಾ ಇದ್ದಾರೆ. ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನ ಸಿದ್ಧಪಡಿಸುವಾಗ ತಾರತಮ್ಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು. ಅವರು ಸಂವಿಧಾನದ ಮೂಲಕ ದಲಿತರಿಗೆ ಅಧಿಕಾರ ನೀಡಿದ್ರು ಅಂತ ಹೇಳ್ತಾರೆ.
ದಲಿತರು ಪ್ರಗತಿ ಹೊಂದೋದನ್ನ ಬಯಸದ ಇಡೀ ವ್ಯವಸ್ಥೆಯೇ ಇದೆ. ಈ ವ್ಯವಸ್ಥೆಯು ಪ್ರತಿದಿನ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಮತ್ತು ಅರ್ಧಕ್ಕಿಂತ ಹೆಚ್ಚು ಬಾರಿ ಅದು ನಿಮ್ಮ ಮೇಲೆ ಹೇಗೆ ದಾಳಿ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಸಂವಿಧಾನದ ಸಿದ್ಧಾಂತವೇ ಅವರ ಸಿದ್ಧಾಂತ ಅಂತ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತಲೂ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ದಲಿತ ವೋಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು. ಆದರೆ ಇದಕ್ಕಾಗಿ ರಾಹುಲ್ ಮಾಯಾವತಿಯನ್ನ ಟಾರ್ಗೆಟ್ ಮಾಡಿದ್ದು ಮಾತ್ರ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ದಲಿತ ವೋಟ್ಗಳು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೀಳ್ತಾ ಇರಬಹುದು, ಆದ್ರೆ ದಲಿತರು ಯಾರು ತಮ್ಮ ನಾಯಕ ರಾಹುಲ್ ಅಂತ ಒಪ್ಕೊಂಡೇ ಇಲ್ಲ. ಅವರೆಲ್ಲರೂ ತಮ್ಮದೇ ಸಮುದಾಯದ ನಾಯಕಿ ಮಾಯಾವತಿಯನ್ನ ತಮ್ಮ ನಾಯಕಿ ಅಂತ ಒಪ್ಕೊಂಡಿದ್ದಾರೆ. ಮಾಯಾವತಿಗೆ ಸ್ವಲ್ಪ ರಾಜಕೀಯ ಹಿನ್ನಡೆ ಆಗಿರ್ಬೋದು, ಆದ್ರೆ ಇಂದಿಗೂ ಜಾಟವ ಮತಗಳು ದೊಡ್ಡ ಮಟ್ಟದಲ್ಲಿ ಮಾಯಾವತಿ ಬೆನ್ನಿಗೆ ನಿಂತಿವೆ. ಇಂಥ ನಾಯಕಿಗೆ ಸಲಹೆ ನೀಡುವಷ್ಟು ಅಥವಾ ಬುದ್ಧಿ ಹೇಳುವಷ್ಟು ಅರ್ಹತೆ ರಾಹುಲ್ಗೆ ಇಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ರಾಹುಲ್ ಬಾಯಲ್ಲಿ ಈ ಮಾತು ಬರ್ತಾ ಇದ್ದ ಹಾಗೆಯೇ ಬಿಎಸ್ಪಿ ಕಾರ್ಯಕರ್ತರು ಕ್ಷಮೆ ಯಾಚಿಸಲೇಬೇಕು ಅಂತ ಪಟ್ಟು ಬಿದ್ದಿದ್ದು, ಇದು ಮಾಯಾವತಿ ಕಡೆಗೆ ಸಿಂಪತಿ ಕ್ರಿಯೇಟ್ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ರಾಹುಲ್ಗೆ ಈ ಬಾರಿ ದಲಿತ ವೋಟ್ಗಳು ಕೈತಪ್ಪಿದ್ರೆ ಗೆಲ್ಲೋ ಚಾನ್ಸ್ ಕಡಿಮೆ ಅನ್ನೋದನ್ನ ಈಸಿಯಾಗಿಯೇ ಹೇಳ್ಬಿಡ್ಬೋದು. ಯಾಕಂದ್ರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಉತ್ತರ ಪ್ರದೇಶದಲ್ಲಿ ಗಟ್ಟಿಯಾಗಿ ನಿಂತಿರೋದು ಸಮಾಜವಾದಿ ಪಕ್ಷದ ಜೊತೆಗೆ. ಅಖಿಲೇಶ್ ಯಾದವ್ ಯಾವ ಲೆವೆಲ್ಗೆ ಓಲೈಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಶತಕೋಟಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದು ಕುಂಭಮೇಳಕ್ಕೆ ಅವಮಾನ ಮಾಡಿ ಗೂಂಡಾಗಳಿಗೆ ಸಪೋರ್ಟ್ ಕೊಟ್ಟು ಇನ್ಯಾರೂ ಓಲೈಕೆಯಲ್ಲಿ ಅವರನ್ನ ಟಚ್ ಮಾಡೋದಕ್ಕೂ ಸಾಧ್ಯವಿಲ್ಲದ ರೇಂಜ್ಗೆ ಮುನ್ನುಗ್ತಾ ಇದ್ದಾರೆ. ಹೀಗಿರುವಾಗ ರಾಹುಲ್ ಓಲೈಕೆ ಸಮುದಾಯವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ದಲಿತ ವೋಟ್ಗಳು ಸಿಗದಂತೆ ತಮ್ಮ ಮೇಲೆ ಚಪ್ಪಡಿಯನ್ನ ತಾವೇ ಹಾಕಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇತ್ತ ದೆಹಲಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಿಂದಲೇ ರೇಖಾ ಖಡಕ್ ಆಡಳಿತ ಶುರುವಾಗಿದೆ. ಮೊದಲು ಹಳಿ ತಪ್ಪಿರೋ ದೆಹಲಿಯನ್ನ ಸರಿದಾರಿಗೆ ತರೋದಕ್ಕೆ ಕೇಜ್ರಿವಾಲ್ ಯಾವ್ಯಾವ ವಲಯವನ್ನ ಹಾಳು ಮಾಡಿದ್ರೋ ಅದನ್ನ ರಿಪೇರಿ ಮಾಡೋ ಕೆಲಸ ಆಗ್ತಾ ಇದೆ. ಆಪ್ ಅಧಿಕಾರಾವಧಿಯಲ್ಲಿ ಕೇಜ್ರಿವಾಲ್ ನೇಮಕ ಮಾಡಿಕೊಂಡಿದ್ದ ಎಲ್ಲಾ ನಾನ್ ಗವರ್ನಮೆಂಟ್ ಸ್ಟಾಫ್ ಅನ್ನ ತೆಗೆದು ಹಾಕಲಾಗಿದೆ. ಇದಕ್ಕೆ ಕಾರಣ ಏನಂದ್ರೆ, ಕೇಜ್ರಿವಾಲ್ ತಮ್ಮ ಪಕ್ಷದ ಕಾರ್ಯಕರ್ತರನ್ನೇ ಸ್ಟಾಫ್ಗಳಿಗೆ ನೇಮಕ ಮಾಡಿಕೊಂಡಿದ್ರು ಅನ್ನೋದು. 13 ವರ್ಷ ಆಪ್ ಹಾಗೂ 15 ವರ್ಷಗಳ ಕಾಲ ಕಾಂಗ್ರೆಸ್ ಕೈಯಲ್ಲಿ ನಲುಗಿರೋ ದೆಹಲಿಯನ್ನ ಹಂತ ಹಂತವಾಗಿ ರಿಪೇರಿ ಮಾಡೋ ಕೆಲಸ ಮೊದಲ ದಿನದಿಂದಲೇ ಆಗ್ತಾ ಇದೆ. ಇನ್ನು ಕೇಜ್ರಿವಾಲ್ ಸಿಎಂ ಆಗಿದ್ದಾಗ ತಮ್ಮ ಕೈಯಲ್ಲಿ ಯಾವುದೇ ಪೋರ್ಟ್ಫೋಲಿಯೋ ಇಟ್ಕೊಂಡಿರ್ಲಿಲ್ಲ. ಹೊರ ಜಗತ್ತಿಗೆ ನನಗೆ ಯಾವುದೇ ಹುದ್ದೆಯ ಆಸೆ ಇಲ್ಲ ಅಂತ ತೋರಿಸ್ಕೊಂಡಿದ್ರು. ಆದ್ರೆ ವಾಸ್ತವ ಏನಂದ್ರೆ, ಎಲ್ಲಾ ಹುದ್ದೆಯನ್ನ ಬೇರೆಯವರಿಗೆ ಹಂಚಿ ಸೋಂಬೇರಿ ತರ ಶೀಶ್ ಮಹಲ್ ನಲ್ಲಿ ಆರಾಮಾಗಿ ಕಾಲ ಕಳೀತಾ ಇದ್ರು. ಆದ್ರೆ ರೇಖಾ ತಮ್ಮ ಕೈಯಲ್ಲಿ ಹಲವಾರು ಸಣ್ಣ ಪುಟ್ಟ ಖಾತೆಗಳನ್ನು ಹೊಂದಿದ್ದು ಎಲ್ಲದರಲ್ಲೂ ಪರಿಣಾಮಕಾರಿ ಬದಲಾವಣೆ ತರೋ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನು ಅಧಿಕಾರ ಕಳ್ಕೊಂಡಿರೋ ಅತಿಶಿ ರೇಖಾ ಗುಪ್ತಾ ಮೊದಲ ಕ್ಯಾಬಿನೆಟ್ ನಲ್ಲಿ ಮಹಿಳೆಯರಿಗಾಗಿ ಯೋಜನೆಯನ್ನ ರೂಪಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಆದ್ರೆ ವಾಸ್ತವ ಏನಂದ್ರೆ, ಪಂಜಾಬ್ನಲ್ಲಿ ಯೋಜನೆ ಘೋಷಿಸಿರೋ ಆಪ್ ಇದುವರೆಗೂ ಮಹಿಳೆಯರಿಗೆ ಏನನ್ನೂ ಕೊಟ್ಟಿಲ್ಲ ಅನ್ನೋದು. ಇದು ಕೂಡ ಈಗ ಟ್ರೋಲ್ ಆಗ್ತಾ ಇದೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಏನೇ ಮಾಡಿದ್ರು ಅದರಿಂದ ಅವರಿಗಾಗಲಿ ಅಥವಾ ಕಾಂಗ್ರೆಸ್ಗಾಗಲಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋದು ಮತ್ತೆ ಸಾಬೀತಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.